ದೊಡ್ಡಪತ್ರೆ ಸೊಪ್ಪಿಂದು ಬೋಂಡ ತೋರಿಸ್ತೀನಿ ಈಗ. ಇದಕ್ಕೆ ಏನೇನು ಹಾಕಬೇಕು ಅಂತ. ದೊಡ್ಡಪತ್ರೆ ಸೊಪ್ಪು ನೀರಲ್ಲಿ ನೆನೆಸಿ ಒಂದು ಸ್ವಲ್ಪ ಹೊತ್ತು ತೊಳಿಬೇಕು. ತೊಳೆದುಬಿಟ್ಟು ಚೆನ್ನಾಗಿ ಹಿಂಗೆ ಒಂದು ಕಡೆ ಪ್ಲೇಟಲ್ಲಿ ಇಟ್ಕೋಬೇಕು. ಈಗ ಇದಕ್ಕೆ 1 ಬೌಲು ಕಡಲೆ ಹಿಟ್ಟು, ಇದರಲ್ಲಿ ನಾನು 2 ಸ್ಪೂನ್ ಚಿರೋಟಿ ರವೆ, 2 ಸ್ಪೂನ್ ಅಕ್ಕಿ ಹಿಟ್ಟು, ಸ್ವಲ್ಪ ಎಳ್ಳು ಹಾಕ್ಕೊಂಡಿದ್ದೀನಿ. ಎಳ್ಳು ರುಚಿಗೆ. ಉಪ್ಪು ಅರ್ಧ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಆದರೆ ಸಾಕು. ಸೋಡಾ, ಖಾರದ ಪುಡಿ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಇದು ಖಾರ ಬರುತ್ತೆ, ಎಣ್ಣೆಗೆ ಹಾಕಿದ ತಕ್ಷಣ ಖಾರ ಕಮ್ಮಿ ಆಗಿಬಿಡುತ್ತೆ. ಇದಕ್ಕೆ ಕಾದಿರೋ ಎಣ್ಣೆ ಒಂಚೂರು ಹಾಕ್ಕೋಬೇಕು. ನಾನು ಆಗಲೇ ಎಣ್ಣೆ ಕಾಯಕ್ಕಿಟ್ಟಿದ್ದೆ, ಎಣ್ಣೆ ಕಾದಿದೆ. ಈ ಎಣ್ಣೆ ಒಂಚೂರು ಅದಕ್ಕೆ ಹಾಕ್ಕೋಬೇಕು. ಕಾದಿರೋ ಎಣ್ಣೆ ಹಾಕ್ಕೊಂಡ್ರೆ ಬೋಂಡ, ಪಕೋಡ ಇದೆಲ್ಲ ಚೆನ್ನಾಗಿ ಬರುತ್ತೆ, ಗರಿಗರಿಯಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ಕಾದಿರೋ ಎಣ್ಣೆನೇ ಹಾಕ್ಕೋಬೇಕು. ಒಂಚೂರು ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊಂಬಿಟ್ಟು ಅದಾದಮೇಲೆ ನೀರಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಹಿಂಗೆ ಕಲಿಸ್ಕೊಂಡ್ರೆ ಅದು ಹೊಂದ್ಕೊಳುತ್ತೆ. ಒಂದು ಕಪ್ ನೀರು ತೊಗೊಂಡಿದ್ದೀನಿ, ನೋಡ್ಕೊಂಡು ಹಾಕ್ಕೊಳ್ಳೋಣ. ಗಂಟು ಹಾಕ್ದಿರಂಗೆ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನೋಡಿ, ಇನ್ನೂ ನೀರು ಇಳಿಯುತ್ತೆ. ಒಂಚೂರು ನೀರು ಹಾಕ್ಕೋಬೇಕು. ನೋಡಿ, ಈಗ ಅದಕ್ಕೆ ಕಲಿಸ್ಕೋಬೇಕು. ಹೀಗೆ ಸ್ವಲ್ಪ ದೋಸೆ ಬ್ಯಾಟರ್ ಹೆಂಗಿರುತ್ತೆ ಆ ಥರ ಮಾಡ್ಕೋಬೇಕು. ಈಗ ಬೋಂಡಾಗೆ ಹಿಟ್ಟು ರೆಡಿ ಇದೆ, ಎಣ್ಣೆನೂ ಕಾದಿದೆ. ಬೋಂಡ ಹಾಕ್ಬಿಡೋಣ. ಹೀಗೆ ದೊಡ್ಡ ಪತ್ರೆ ಎಲೆ ಎಲ್ಲ ಹಾಕ್ಕೊಂಡು ಹಿಂಗೆ ಹದ್ದು ಬಿಡ್ಬೇಕು. ಚೆನ್ನಾಗಿ ಮುಳುಗಿಸಿ ಈಗ ಬೋಂಡ ಥರ ಎಣ್ಣೆಗೆ ಬಿಡೋಣ. ಇನ್ನೊಂದು ಕಡೆಗೆ ತಿರುಗಾಕೋಣ. ನೋಡಿ, ಈಗ ಆಲ್ಮೋಸ್ಟ್ ಬೆಂದಿದೆ. ಇದು ಈ ದೊಡ್ಡಪತ್ರೆ ಸೊಪ್ಪು ಸ್ಕಿನ್ ಅಲರ್ಜಿ ಇರೋರಿಗೆಲ್ಲ ಒಳ್ಳೆಯದು, ಲಿವರ್ ಪ್ರಾಬ್ಲಮ್ ಇರೋರಿಗೆಲ್ಲ ಒಳ್ಳೆಯದು. ಬರೀ ಹೊಟ್ಟೆಯಲ್ಲಿ ಉಪ್ಪು ಹಾಕ್ಕೊಂಡು ದೊಡ್ಡಪತ್ರೆ ಸೊಪ್ಪು ತಿಂದರೆ ಸ್ಕಿನ್ ಅಲರ್ಜಿ ಏನೇ ಇದ್ರೂ ಎಲ್ಲ ವಾಸಿ ಆಗುತ್ತೆ. ಈ ಮಕ್ಳಿಗೆ ಕೆಮ್ಮಿದ್ರೆ ದೊಡ್ಡಪತ್ರೆ ಸೊಪ್ಪನ್ನ ಸ್ವಲ್ಪ ಹೆಂಚು ಮೇಲೆ ಬಿಸಿ ಮಾಡಿ ಅದನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಆ ರಸ ಕುಡಿಸಿದ್ರೆ ಜೇನು ಸೊಪ್ಪಿನ ಜೊತೆ ಕೆಮ್ಮೆಲ್ಲ ವಾಸಿ ಆಗುತ್ತೆ.
ಸೊ ಇದು ಸ್ನ್ಯಾಕ್ಸ್ ಟೈಮಲ್ಲೂ ಈ ಸಾಂಬಾರು ಜೊತೆ ನಂಚ್ಕೊಂಡು ತಿನ್ನೋಕ್ಕೂ ಎಲ್ಲ ಚೆನ್ನಾಗಿರುತ್ತೆ. ಕ್ರಿಸ್ಪಿ ದೊಡ್ಡಪತ್ರೆ ಎಲ್ಲ ನಮ್ಮ ಬೋಂಡ ರೆಡಿ.